ಕೋಲಾರದಲ್ಲಿ ನಂದಿನಿ ಹಾಲಿನ ಬೂತ್ಗಳಲ್ಲಿ ನಂದಿನಿ ಅಕ್ವಾ ನೀರಿನ ಬಾಟಲ್ಗಳ ಕೊರತೆ ತೀವ್ರ ಸಮಸ್ಯೆಯಾಗಿದ್ದು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಕುಡಿಯುವ ನೀರಿನ ಬೇಡಿಕೆ ಕೂಡ ಹೆಚ್ಚಾಗಿದೆ. ನಂದಿನಿ ಉತ್ಪನ್ನಗಳು ರಾಜ್ಯದಲ್ಲಷ್ಟೇ ಅಲ್ಲ, ದೇಶಾದ್ಯಂತ ತನ್ನ ಗುಣಮಟ್ಟದಿಂದ ಜನಪ್ರಿಯವಾಗಿವೆ. ಹಾಲಿನ ಜೊತೆಗೆ ಕೆಎಂಎಫ್ ಐಸ್ ಕ್ರೀಂ, ಪೇಡ, ಮೈಸೂರು ಪಾಕ್, ಧಾರವಾಡ ಪೇಡ ಇತ್ಯಾದಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗಿದೆ. ಇದೇ ಸಂದರ್ಭದಲ್ಲಿ ನಂದಿನಿ ಅಕ್ವಾ ನೀರಿನ ಬಾಟಲ್ಗಳಿಗೂ ಹೆಚ್ಚಿನ ಬೇಡಿಕೆ ಉಂಟಾಗಿದೆ. ಆದರೆ ಕಳೆದ 15 ದಿನಗಳಿಂದ ನೀರಿನ ಬಾಟಲ್ಗಳ ಸರಬರಾಜು ಕಡಿಮೆಯಾಗಿದೆ. ನೀರಿನ ಬಾಟಲ್ಗಳು ಮತ್ತು ಐಸ್ ಕ್ರೀಂ ಪ್ಯಾಕುಗಳಿಗೆ ಬೇಕಾದ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಕೆಎಂಎಫ್ ಸ್ವತಃ ತಯಾರಿಸುತ್ತದೆ. ಈ ಪ್ಲಾಸ್ಟಿಕ್ ಕಚ್ಚಾ ವಸ್ತುಗಳು ಕುವೈತ್ ಮತ್ತು ಇರಾನ್ ದೇಶಗಳಿಂದ ಬರುತ್ತವೆ. ಆದರೆ ಇತ್ತೀಚಿನ ಮಧ್ಯಪ್ರಾಚ್ಯ ಸಂಘರ್ಷದ ಕಾರಣ ಈ ಪೂರೈಕೆ ಸ್ಥಗಿತವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುತ್ತಿದ್ದ ಹಡಗುಗಳು ಸಿಲುಕಿಕೊಂಡಿರುವುದರಿಂದ ಬಾಟಲ್ ತಯಾರಿಕೆಯಲ್ಲಿ ಅಡಚಣೆ ಉಂಟಾಗಿದೆ. ಈ ಕಾರಣದಿಂದ ನಂದಿನಿ ನೀರಿನ ಬಾಟಲ್ಗಳ ಸ್ಕೇರ್ಸಿಟಿ ಎದುರಾಗಿದೆ. ಪ್ಲಾಸ್ಟಿಕ್ ಕಚ್ಚಾ ವಸ್ತುಗಳ ಕೊರತೆಯಿಂದ ಐಸ್ ಕ್ರೀಂ ಪ್ಯಾಕಿಂಗೂ ವ್ಯತ್ಯಯವಾಗಿದ್ದು ಐಸ್ ಕ್ರೀಂ ಸರಬರಾಜು ಕಡಿಮೆಯಾಗಿದೆ. ಹಾಲು, ನೀರು ಹಾಗೂ ಇತರ ಉತ್ಪನ್ನಗಳು ಸಿಗದಿರುವುದು ಗ್ರಾಹಕರಿಗೆ ತೊಂದರೆ ತಂದಿದೆ. ಮಧ್ಯಪ್ರಾಚ್ಯ ಸಂಘರ್ಷ ಮತ್ತು ಕಚ್ಚಾ ವಸ್ತುಗಳ ಕೊರತೆ ನಂದಿನಿ ಉತ್ಪನ್ನಗಳ ಸರಬರಾಜಿನಲ್ಲಿ ತೊಂದರೆ ಉಂಟುಮಾಡಿದ್ದು ಕೋಲಾರದಲ್ಲಿ ಬೇಸಿಗೆ ಬಿಸಿಲಿನ ನಡುವೆಯೂ ಜನರು ಕುಡಿಯುವ ನೀರಿಗಾಗಿ ಕಾಯುತ್ತಿದ್ದಾರೆ.